ಹಾಯ್ ನಮ್ಮ ಎಲ್ಲರಿಗೂ ಒಂದು ಶ್ಲಾಮಿಗೋ ಅವ್ರನ್ನ ಕೆಂಗೇರಿ ಮೆಟ್ರೋ ಸ್ಟೇಷನ್ ಹತ್ರ ಡ್ರಾಪ್ ಮಾಡಿಬಿಟ್ಟು ಅವ್ರು ನಮ್ಮ ಇವತ್ತು ನಾವು ಬೆಂಗಳೂರು ಹೋಗ್ತಾ ಇದೀವಿ. ಏನಂತ ಹೇಳ್ತಾರೆ ಅವಾಗ ಫಸ್ಟು ನಾವು ಬೆಂಗಳೂರು ಹೋಗ್ತಾ ಇದೀವಿ. ನಮ್ಮ ಮನೆಗೆ ಬೆಂಗಳೂರಿಂದ ಗೆಸ್ಟ್ ಬಂದಿದ್ರು. ನಮ್ಮ ಅಕ್ಕವರು ಬೆಂಗಳೂರಿಂದ ಅವರು ಬಂದಿದ್ರು ರಜಕ್ಕೆ ಅಂತ. ನೆಕ್ಸ್ಟ್ ವೀಕಿಂದ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ ಅದಕ್ಕೆ ಅಂತ ಬೆಂಗಳೂರು ಹೋಗ್ತಾ ಇದ್ರು. ಅವರು ಇರೋದು ಕೆಆರ್ಪುರಂ ಹತ್ರ ಹೋಗಿದ್ದಾರೆ ಈಗ. ರಜಕ್ಕೆ ನಮ್ಮ ಅಕ್ಕವರು ಬೆಂಗಳೂರಿಂದ ಬಂದಿದ್ರು ಊರಿಗೆ. ಸರಿ ಹಲೋ ಎಲ್ರಿಗೂ ನಮಸ್ತೆ. ಇದು ನಂದು ಮೊದಲನೇ ಲಾಂಗ್ ವಿಡಿಯೋ. ನನ್ನ ಹೆಸರು ಹಾಯ್ ಎಲ್ರಿಗೂ ನಮಸ್ತೆ. ಇದು ನಮ್ಮ ನಾವು ಇವತ್ತು ಬೆಂಗಳೂರು ಹೋಗ್ತಾ ಇದೀವಿ. ನಾನು ಮತ್ತೆ ಮಧುವರು ಏನಕ್ಕೆಂದರೆ ಮೊನ್ನೆ ಕಾರ್ ತಗೊಂಡಿದ್ವಲ್ಲ ಅದ್ರದ್ದು ನಂಬರ್ ಪ್ಲೇಟ್ ಬಂದಿತ್ತು, ಅದನ್ನು ಫಿಟ್ ಮಾಡಿಸ್ಕೋಬೇಕಿತ್ತು. ಹಂಗೆ ಬೆಂಗಳೂರಿಂದ ನಮ್ಮ ಅಕ್ಕವರು ರಜಕ್ಕೆ ಅಂತ ಬಂದಿದ್ದರು. ಇವತ್ತು ವಾಪಸ್ ಊರಿಗೆ ಹೋಗ್ತಾಯಿದ್ರು ಬೆಂಗಳೂರಿಗೆ. ಅವರಿರೋದು ವೈಟ್ ಫೀಲ್ಡಲ್ಲಿ. ನಾವು ಡ್ರಾಪ್ ಮಾಡೋಕ್ಕಾಗಲ್ಲ, ಅಲ್ಲಿ ತನಕ ಲೇಟ್ ಆಗಿಬಿಡುತ್ತೆ ಅಂತ ಅವ್ರನ್ನ ಕೆಂಗೇರಿ ಮೆಟ್ರೋ ಸ್ಟೇಷನ್ ಹತ್ರ ಡ್ರಾಪ್ ಮಾಡಿ ನಾವು ಅಲ್ಲಿಂದ ಶೋರೂಮ್ಗೆ ಹೋಗಿ ನಂಬರ್ ಪ್ಲೇಟ್ ಫಿಟ್ ಮಾಡಿಸ್ಕೊಂಡು ಬರ್ತೀವಿ. ಅಲ್ಲಿಂದ ಒಂದು ರಿಸೆಪ್ಷನ್ ಇದೆ ಇವತ್ತು ನಮ್ಮ ರಿಲೇಟಿವ್ ಅವ್ರದ್ದು. ಮಮ್ಮಿ ಮತ್ತು ಅಕ್ಕ ಬಂದು ಜಾಯಿನ್ ಆಗ್ತಾರೆ ಕೆಂಗೇರಿ ಹತ್ರ. ಅಲ್ಲಿಂದ ಮುಗಿಸ್ಕೊಂಡು ಅವ್ರನ್ನ ಕರ್ಕೊಂಡು ರಿಸೆಪ್ಷನ್ಗೆ ಹೋಗಬೇಕು. ನೋಡೋಣ ಹೆಂಗಿರುತ್ತೆ ಇವತ್ತಿನ ದಿನ. ಹಾಯ್ ಕಿರಣ. ಹಾಯ್ ಪರಿ ಎಲ್ಲಿದನು? ಪರಿ ಹಾಯ್ ಹಾಯ್ ಮಾಡ್ತೀನಿ. ಹಾಯ್ ಹಾಯ್ ಏ ಅವ್ರನ್ನ ಡ್ರಾಪ್ ಮಾಡಿ ನೆಕ್ಸ್ಟು ಶೋರೂಮ್ಗೆ ಹೋಗಿ ನಂಬರ್ ಪ್ಲೇಟ್ ಫಿಟ್ ಮಾಡಿಸ್ಕೊಂಡು ಮತ್ತು ಅಲ್ಲೇ ಸರ್ವಿಸ್ ಸ್ಟೇಷನ್ನಲ್ಲಿ ಡೋರ್ ಸ್ಟೆಪ್ ಹಾಕ್ಸ್ಬೇಕಿತ್ತು. ಡೋರ್ ಸ್ಟೆಪ್ ಹಾಕ್ಸಿದ್ವಿ. ಅದು ನಟ್ಟು ಬೋಲ್ಟು ಅದರಲ್ಲಿ ಇದ್ದದನ್ನ ಚೇಂಜ್ ಮಾಡಿದ್ರು. ಯಾಕಂದರೆ ಕಂಪ್ನಿಯಿಂದನೇ ಬರಬೇಕಾದ್ರೆ ಅದು ಗ್ಲೂ ಆಗಿ ಬಂದಿರುತ್ತಂತೆ. ಅದನ್ನು ಕಟ್ ಮಾಡಿ ನಟ್ಟು ಬೋಲ್ಟ್ನ ಅವ್ರು ಫಿಟ್ ಮಾಡಿದ್ರು. ಇದು ಮ್ಯಾಚ್ ಆಗೋಲ್ಲ ಅಂತ ಬೇರೆ ಹಾಕಿದ್ರು. ಅದು ಆಲಂಕಿ ಸಿಸ್ಟಮ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅದರ ಔಟ್ಸೈಡ್ ಆದರೆ ಸಿಗುತ್ತಂತೆ. ಅದು ಶೋರೂಮಲ್ಲಿ ಇದೇ ಥರ ನಟ್ಟು ಬೋಲ್ಟು ಅಂತ ಹೇಳಿದ್ರು. ಮತ್ತು ಅಲ್ಲಿಂದ ಸ್ಕ್ರೀನ್ ಗಾರ್ಡ್ ಹಾಕ್ಸ್ಬೇಕಿತ್ತು. ಸ್ಕ್ರೀನ್ ಗಾರ್ಡ್ ಹಾಕ್ಸಿದ್ವಿ. ಇನ್ನೂ ಸ್ವಲ್ಪ ಆಕ್ಸೆಸರೀಸ್ ಎಲ್ಲ ಹಾಕ್ಸೋದಿದೆ. ಅಂದರೆ ನಾವು ಯೂಸ್ ಮಾಡ್ತಾ ಯಾವುದು ಬೇಕು ಅನಿಸುತ್ತೆ ಅದನ್ನು ಹಾಕ್ಸೋಣ ಅಂದ್ಕೊಂಡ್ವಿ. ಕೆಲವೊಂದು ಆಕ್ಸೆಸರೀಸ್ನ ನಾವು ಡೆಲಿವರಿ ತೊಗೋಕ್ಕಿಂತ ಮುಂಚೆನೇ ಅಲ್ಲೇ ಒಟ್ಟಿಗೆ ಶೋರೂಮಲ್ಲೇ ಹಾಕ್ಸಿ ಆಮೇಲೆ ಡೆಲಿವರಿ ತೊಗೊಂಡು, ಅಂದರೆ PPF ಮಾಡಿಸೋದಿರ್ಬೋದು, ಡೋರ್ ಮ್ಯಾಟ್ಸು, ಕೆಲವೊಂದು ಐಟಮ್ಸ್ನ ಆಕ್ಸೆಸರೀಸ್ನೆಲ್ಲನೂ ಫಸ್ಟೇ ಹಾಕ್ಸಿ ಆಮೇಲೆ ಡೆಲಿವರಿ ತೊಗೊಂಡು. PPFನ ಯಾಕೆ ಬೇಗ ಮಾಡಿಸ್ತು ಅಂತಂದರೆ ಆಚೆ ಡೆಲಿವರಿ ತೊಗೊಂಡಾದ್ಮೇಲೆ ನಾವು ಓಡಾಡ್ಸಾದ್ಮೇಲೆ ಸಣ್ಣ ಕಲ್ಲು ಸ್ಕ್ರ್ಯಾಚಸ್ಸು, ಧೂಳು ಅದೆಲ್ಲ ಇತ್ತು ಅಂತಂದರೆ PPF ಆದಮೇಲೂ ಮತ್ತೆ ಅದು ಸ್ಕ್ರ್ಯಾಚಸ್ ಹಾಗೆ ಕಾಣಿಸುತ್ತೆ, ಮತ್ತು ಅಷ್ಟು ಫಿನಿಷಿಂಗಾಗಿ ಬರೋಲ್ಲ ಅಂತ ಹೇಳಿದ್ರು. ಹಂಗಾಗಿ ಫಸ್ಟೇ PPF ಎಲ್ಲನೂ ಮಾಡಿಸಿ ಆಮೇಲೆ ಕಾರ್ನ ಡೆಲಿವರಿ ತೊಗೊಂಡ್ವಿ. ಫೈನಲಿ ಡೋರ್ ಸ್ಟೆಪ್ ಹಾಕ್ಸಾದ್ಮೇಲೆ ಈ ಥರ ಕಾಣಿಸ್ತಿದೆ ನಮ್ಮ ಕಾರು. ಮತ್ತು ಹಿಂದೆಗಡೆ ಟೂಲ್ಸ್ ಕಿಟ್ಟೆಲ್ಲ ಕೊಟ್ಟಿದ್ದರು. ಅಂದರೆ ಇದು ತುಂಬ ಚೆನ್ನಾಗೈತೆ ಆಪ್ಷನ್. ಅಂದರೆ ಹೋಗ್ಬೇಕಾದ್ರೆ ಕುತ್ತುಗಳಲ್ಲಿ ಹಂಸಲ್ಲಿ ಅದು ಟೂಲ್ಸು ಸೌಂಡ್ ಬರೋದೇ ಆಗಲಿ, ಅದು ಚಲಪಿಲ್ಲಿ ಆಗಬಾರ್ದು ಅಂದ್ಬಿಟ್ಟು ಅದಕ್ಕೆ ಆದಂಥ ಸ್ಪೇಸ್ ಕೊಟ್ಟಿದ್ದಾರೆ. ಅದನ್ನು ಅಲ್ಲೇ ಟೈಮ್ ಇತ್ತು ಅಂತ ಸ್ವಲ್ಪ ಜೋಡಿಸ್ಕೋತಾ ಇದ್ವಿ. ಮತ್ತು ಮಮ್ಮಿ ಕಾಲ್ ಮಾಡಿತ್ತು ಬಂದ್ವಿ ಅಂತ. ಅವ್ರನ್ನ ಅಲ್ಲೋಗಿ ಪಿಕಪ್ ಮಾಡಿಕೊಂಡು ಅವ್ರನ್ನ ರಿಸೆಪ್ಷನ್ಗೆ ಅಂತ ಹೋದ್ವಿ. ನಾನು ಮಧ್ಯಾಹ್ನನೇ ರೆಡಿಯಾಗಿ ಬಂದ್ಬಿಟ್ಟಿದ್ದೆ, ಹೆಂಗಿದ್ರು ರಿಸೆಪ್ಷನ್ಗೆ ಹೋಗ್ಬೇಕಲ್ಲ ಅಂತ. ಇಬ್ಬರು ವೀಡಿಯೋ ಮಾಡ್ತಾ ಇರೋದಕ್ಕೆ ಸ್ಮೈಲ್ ಮಾಡ್ತಾವ್ರೆ. ನಮಗೂ ವಸ್ತು ಇದೆಲ್ಲ ವೀಡಿಯೋ ಎಲ್ಲ ಮಾಡ್ತಾ ಇರೋದು. ಅಲ್ಲಿಂದ ಹೊರಟ್ವಿ. ಇನ್ನು ಹೋಗೋಷ್ಟರಲ್ಲಿ 7:30 ಆಗಿತ್ತು. ಅಲ್ಲಿ ಒಂದು 30 ಮಿನಿಟ್ಸ್ ಜರ್ನಿ ಆಯಿತು ಅಷ್ಟೇ ಅಲ್ಲಿಂದ. ಮತ್ತು ರಿಲೇಟಿವ್ಸ್ ಎಲ್ಲ ಸಿಕ್ಕಿದ್ರು, ತುಂಬ ಖುಷಿ ಆಯಿತು. ಎಲ್ಲ ಮಾತಾಡಿಕೊಂಡು ಊಟ ಮುಗಿಸ್ಕೊಂಡು ಮತ್ತೆ ಹೊರಟ್ವಿ. ಅಲ್ಲಿಂದ ಮನೆಗೆ ಬರೋಷ್ಟರಲ್ಲಿ 11 o'clock ಆಗಿತ್ತು ಮನೆಗೆ. ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ. ಥ್ಯಾಂಕ್ ಯು ಫಾರ್ ವಾಚಿಂಗ್.